ದಿನದಿನಕ್ಕೂ ನಿಗೂಢವಾಗ್ತಾ ಇದೆ ಸಿಜೆ ರಾಯ್ ಕೇಸ್. ಎಸ್ಐಟಿ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಫೈನಾನ್ಸ್ ಟ್ರಾನ್ಸಾಕ್ಷನ್, ಸಾವಿರಾರು ರೂಪಾಯಿ ಟ್ರಾನ್ಸಾಕ್ಷನ್ ದಾಖಲಾತಿ ಪರಿಶೀಲನೆಗೆ ಸದ್ಯ ಎಸ್ಐಟಿ ಅಧಿಕಾರಿಗಳು ಇಳಿದಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಫೈನಾನ್ಷಿಯಲಿ ಏನಾದರೂ ರೀಸನ್ ಇತ್ತಾ ಅಂತ ಸದ್ಯ ಎಸ್ಐಟಿ ಅಧಿಕಾರಿಗಳು ಹುಡುಕಾಟ ನಡೆಸ್ತಾ ಇದ್ದಾರೆ. ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗಿದೆಯೋ ಸಂಪೂರ್ಣ ಅದರ ತಲಾಶಿಗೆ ಇಳಿದಿದೆ ಎಸ್ಐಟಿ. ವಿದೇಶ ಸೇರಿದಂತೆ ಅಂತಾರಾಜ್ಯ ಹಣಕಾಸು ಲೇವಾದೇವಿ ದಾಖಲೆಯನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಹಣ ಟ್ರಾನ್ಸಾಕ್ಷನ್ ದಾಖಲೆ ಪರಿಶೀಲನೆಗೆ ಬೇಕಂತೆ 20 ದಿನ. ಕೆಲ ಖಾಸಗಿ ಆಡಿಟರ್ ಅನ್ನ ಅಧಿಕಾರಿಗಳು ನಿಯೋಜನೆ ಮಾಡಿಕೊಂಡಿದ್ದಾರೆ. ರಾಯ್ ಬ್ಯಾಂಕ್ ಅಕೌಂಟ್ಗಳ ದಾಖಲೆಯನ್ನ ಎಸ್ಐಟಿ ಟೀಮ್ ಕೇಳಿದೆ. ಸದ್ಯಕ್ಕೆ ರಾಯ್ ಕುಟುಂಬಸ್ಥರಿಂದ ಯಾವುದೇ ರೀತಿಯಾದಂತಹ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಫೈನಾನ್ಷಿಯಲಿ ತೊಂದರೆಯಾಗಿತ್ತಾ ಎಂಬ ಆಯಾಮದಲ್ಲಿ ಸದ್ಯ ತನಿಖೆಯನ್ನು ನಡೆಸಲಾಗ್ತಾ ಇದೆ. ರಾಯ್ರ 2 ಆಡಿಟರ್ಗಳ ವಿಚಾರಣೆಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ನಡೆಸಿದ್ದಾರೆ. ಎಕ್ಸಾಕ್ಟ್ ರೀಸನ್ ಏನು? ಅವರು ಮಾನಸಿಕ ಖಿನ್ನತೆಗೊಳಗಾಗಿದ್ರು, ಏನೋ ಡಿಪ್ರೆಷನ್ಗೆ ಹೋಗಿದ್ರು, ಆಮೇಲೆ ಏನೋ ಬಿಸ್ನೆಸ್ ಲಾಸ್ ಆಗಿತ್ತು, ಅಂತೆ ಕಂತೆಗಳು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಆ ಥರದ ಒಂದಷ್ಟು ವಿಚಾರಗಳು ಕೂಡ ಏನು ಕಾರಣ ಅನ್ನುವಂಥದ್ದು $1 ಮಿಲಿಯನ್ ಪ್ರಶ್ನೆ. ಯಾಕಂತಂದರೆ ಕಾನ್ಫಿಡೆನ್ಸ್ ಗ್ರೂಪ್ ಆಫ್ ಕಂಪನಿ ಏನಿದೆ, ಆ ಕಂಪನಿಯ ಓನರು, ಸಂಸ್ಥಾಪಕರು ಕಾನ್ಫಿಡೆನ್ಸ್ ಕಳ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಹುಡುಕೋದ್ರಲ್ಲಿ ಸದ್ಯ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ.